ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಮೂಡುಬಿದಿರೆ ವಸತಿ ಶಾಲಾ ಪರೀಕ್ಷೆ 6ನೇ ತರಗತಿಗೆ ಹಾಗೂ ಆದರ್ಶ ವಿದ್ಯಾಲಯಗಳ ಪರೀಕ್ಷೆಗೆ ಬರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ. ಇದು ಸಾಮಾನ್ಯ ಜ್ಞಾನದ ಮಾದರಿ ಪ್ರಶ್ನೆಯಾಗಿರುತ್ತದೆ. ಗಮನಿಸಿ. ಪ್ರಶ್ನೆ ಸಂಖ್ಯೆ 1. ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು ಯಾರು ಅಂತ ಕೇಳಿದಾಗ ಎಡ್ಮಂಡ್ ಹಿಲರಿ ಇವರು ಮೌಂಟ್ ಎವರೆಸ್ಟ್ ಶಿಖರವನ್ನು ಮೊದಲು ಏರಿದವರು. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ವೃಕ್ಷಮಾತೆ ಎಂಬ ಬಿರುದನ್ನು ನೋಡಿ. ಇಲ್ಲಿ ಆಪ್ಷನ್ ಎ ಎಡ್ಮಂಡ್ ಹಿಲರಿ ಸರಿಯಾದಂಥ ಉತ್ತರ. ನೀಲ್ ಆರ್ಮ್ಸ್ಟ್ರಾಂಗ್ ಇವರು ಕೂಡ ಮೊದಲಿಗರು. ಯಾವ ಕ್ಷೇತ್ರದಲ್ಲಿ ಅಂತಂದಾಗ ಇವರು ಚಂದ್ರನ ಮೇಲೆ ಮೊದಲು ಹೆಜ್ಜೆ ಇಟ್ಟವರು, ನೀಲ್ ಆರ್ಮ್ಸ್ಟ್ರಾಂಗ್. ಹಾಗೂ ಬಚೇಂದ್ರಿ ಪಾಲ್ ಅವರು ಕೂಡ ಮೌಂಟ್ ಎವರೆಸ್ಟನ್ನು ಏರಿದಂತಹ ಭಾರತದ ಮೊದಲ ಮಹಿಳೆ. ಮತ್ತು ಬಿಸ್ಮಿಲ್ಲಾ ಖಾನ್ ಇವರು ಶಹನಾಯಿ ವಾದಕರು. ಕ್ವಶನ್ ನಂಬರ್ 2. ವೃಕ್ಷಮಾತೆ ಎಂಬ ಬಿರುದನ್ನು ಪಡೆದ ಮಹಿಳೆ ಯಾರು? ವೃಕ್ಷಮಾತೆ ಅಂತೇಳಿ ಬಿರುದನ್ನು ಪಡೆದವರು ಯಾರು ಅಂತಂದಾಗ ಸಾಲು ಮರದ ತಿಮ್ಮಕ್ಕ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಪ್ಪಿಕೋ ಚಳವಳಿಯನ್ನು ಆರಂಭಿಸಿದವರು ಯಾರು? ನೋಡಿ, ಅಪ್ಪಿಕೋ ಚಳವಳಿಯನ್ನು ಆರಂಭ ಮಾಡಿದವರು ಯಾರು ಅಂತಂದಾಗ ಪಾಂಡುರಂಗ್ ಹೆಗಡೆ. ಪಾಂಡುರಂಗ್ ಹೆಗಡೆ ಅವರು ಅಪ್ಪಿಕೋ ಚಳವಳಿಯನ್ನು ಆರಂಭ ಮಾಡಿದರು. ರಾಜಾರಾಮ್ ಮೋಹನ್ ರಾಯ್ ಅವರು ಸಮಾಜ ಸುಧಾರಕರು. ಮತ್ತು ಮಾರ್ಕೋನಿ ಅವರು ರೇಡಿಯೋವನ್ನು ಕಂಡುಹಿಡಿದವರು. ಸುಂದರ್ಲಾಲ್ ಬಹುಗುನ್ ಅವರು ಚಿಪ್ಕೋ ಚಳುವಳಿಯ ಆರಂಭವನ್ನು ಮಾಡಿದವರು. ಸುಂದರ್ಲಾಲ್ ಬಹುಗುನ್ ಅವರು. ನೆಕ್ಸ್ಟ್ ಕ್ವಶನ್ ನಂಬರ್ 4. ಕರ್ನಾಟಕದ ರಾಜಧಾನಿ ಯಾವುದು? ಕರ್ನಾಟಕದ ರಾಜಧಾನಿ ಯಾವುದು ಅಂತಂದಾಗ ಆಪ್ಷನ್ ಎ ಬೆಳಗಾವಿ, ಬಿ ಬೆಂಗಳೂರು, ಸಿ ಮೈಸೂರು, ಡಿ ಹಾವೇರಿ. ಇದರ ಸರಿಯಾದಂಥ ಉತ್ತರ ಬೆಂಗಳೂರು. ಹಾಗಾದರೆ ಭಾರತದ ರಾಜಧಾನಿ ಯಾವುದು ಅನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, 2024ನೇ ಸಾಲಿನಲ್ಲಿ ನಡೆದಂಥ ಒಲಿಂಪಿಕ್ಸ್ ಈ ಆಟಗಳು ಯಾವ ಸ್ಥಳದಲ್ಲಿ ನಡೆದವು ಅಂದಾಗ ಆಪ್ಷನ್ ಎ ಬೆಲ್ಜಿಯಂ, ಬಿ ಜಪಾನ್, ಸಿ ಪ್ಯಾರಿಸ್, ಡಿ ಇಂಗ್ಲೆಂಡ್. 2024ರ ಒಲಿಂಪಿಕ್ಸ್ ನಡೆದ ಸ್ಥಳ ಯಾವುದು ಅಂದಾಗ ಆಪ್ಷನ್ ನಂಬರ್ ಸಿ ಪ್ಯಾರಿಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕರ್ನಾಟಕದ ಪ್ರಮುಖ ನೃತ್ಯ ಕಲೆಯ ಪ್ರಕಾರವಾಗಿ ಡ್ಯಾಶ್ ಅನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೋಡಿ, ಕರ್ನಾಟಕದ ಪ್ರಮುಖ ನೃತ್ಯ ಕಲೆಗಳನ್ನು ಗಮನಿಸಿದಾಗ ಡೊಳ್ಳು ಕುಣಿತನೂ ಬರ್ತದೆ, ಹಾಗೂ ಯಕ್ಷಗಾನವೂ ಬರ್ತದೆ. ಹಾಗಾದರೆ ಸರಿಯಾದಂಥ ಉತ್ತರ ಯಕ್ಷಗಾನ. ಹಾಗಾದರೆ ಕಥಕ್ಕಳಿ, ಭರತನಾಟ್ಯ ಮತ್ತು ಕೂಚಿಪುಡಿ ಈ ನೃತ್ಯಗಳು ಯಾವ ರಾಜ್ಯದ ಪ್ರಮುಖ ನೃತ್ಯ ಕಲೆಗಳು ಆಗಿವೆ ಎನ್ನುವುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 7. 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು? 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ದರು ಅಂದಾಗ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂದಾಗ ಆಪ್ಷನ್ಗಳನ್ನು ಗಮನಿಸಿ. ಡಾಕ್ಟರ್ ದೊಡ್ಡರಂಗೇಗೌಡ, ಆಪ್ಷನ್ ಬಿ
ಚಂದ್ರಶೇಖರ್ ಕಂಬಾರ್, ಗೋರು ಚನ್ನಬಸಪ್ಪ ಮತ್ತು ಆಪ್ಷನ್ ನಂಬರ್ ಡಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ. ಇಲ್ಲಿ ಸರಿಯಾದಂಥ ಉತ್ತರ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂತಂದಾಗ ಡಾಕ್ಟರ್ ದೊಡ್ಡ ರಂಗೇಗೌಡ. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಇದು 2023ನೇ ಸಾಲಿನಲ್ಲಿ ನಡೆದಂಥ ಸಮ್ಮೇಳನ ಆಗಿತ್ತು. ಹಾಗಾದರೆ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ಮತ್ತು ಅದರ ಅಧ್ಯಕ್ಷರು ಯಾರಾಗಿದ್ದರು ಅನ್ನೋದನ್ನು ಕಮೆಂಟ್ ಮಾಡಿ. ಆಪ್ಷನ್ ನಂಬರ್ ಎ ದೊಡ್ಡ ರಂಗೇಗೌಡ ಅವರು ಅಧ್ಯಕ್ಷರಾಗಿ ಯಾವ ನಗರದಲ್ಲಿ ಅಂತಂದಾಗ ಹಾವೇರಿ ಜಿಲ್ಲೆಯಲ್ಲಿ ಇವರು ಅಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ಕ್ವೆಶ್ಚನ್ ನಂಬರ್ 8, ಕರ್ನಾಟಕದ ನಾಡಗೀತೆ ರಚನೆ ಮಾಡಿದವರು ಯಾರು ಅಂದಾಗ ಕುವೆಂಪು, ದ ರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ್, ನಿಸಾರ್ ಅಹಮದ್. ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಕುವೆಂಪು. ಇದು ಸರಿಯಾದಂಥ ಉತ್ತರ ಆಗ್ತದೆ. ಕ್ವೆಶ್ಚನ್ ನಂಬರ್ 9, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಡ್ಯಾಶ್ ರಂದು ಆಚರಿಸಲಾಗುತ್ತದೆ. ನೋಡಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ 18, ಮೇ 8, ಮಾರ್ಚ್ 8, ಮೇ 18. ಹಾಗಾದರೆ ಯಾವ ಸರಿಯಾದಂಥ ಉತ್ತರ? ಆಪ್ಷನ್ ನಂಬರ್ ಸಿ ಮಾರ್ಚ್ 8 ಇದು ಸರಿಯಾದಂಥ ಉತ್ತರ. ಇನ್ನು ಕರ್ನಾಟಕದಲ್ಲಿ ನೋಟು ಮುದ್ರಿಸುವ ಸ್ಥಳ ಯಾವುದು? ಹಾಗಾದರೆ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ ನಾವು ನೋಟನ್ನು ಮುದ್ರಿಸ್ತೀವಿ ಅಂದಾಗ ಆಪ್ಷನ್ ಗಮನಿಸಿ: ಧಾರವಾಡ, ಬೆಳಗಾವಿ, ಮಂಗಳೂರು, ಮೈಸೂರು. ಇದರ ಸರಿಯಾದಂಥ ಉತ್ತರ ಮೈಸೂರು. ಇದು ಕರ್ನಾಟಕದ ನೋಟು ಮುದ್ರಿಸುವ ಏಕೈಕ ಸ್ಥಳವಾಗಿದೆ. ಹೀಗಾಗಿ ಮೈಸೂರು ಸರಿಯಾದಂಥ ಉತ್ತರ ಆಗುತ್ತದೆ. ಪ್ರಶ್ನೆ ಸಂಖ್ಯೆ 11, ಕರ್ನಾಟಕದ ಈ ಸ್ಥಳದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಮಳೆ ಬೀಳುತ್ತದೆ ಯಾವುದು ಅಂದಾಗ ಆಪ್ಷನ್ ನಂಬರ್ ಎ ಉಡುಪಿ, ಬಿ ಮೌಸಿನರಾಮ್, ಸಿ ಆಗುಂಬೆ, ಡಿ ದಕ್ಷಿಣ ಕನ್ನಡ ಜಿಲ್ಲೆ. ಇದರ ಸರಿಯಾದಂಥ ಉತ್ತರ ಆಗುಂಬೆ. ಆಪ್ಷನ್ ನಂಬರ್ ಸಿ ಈಸ್ ದ ರೈಟ್ ಆನ್ಸರ್. ಹಾಗಾದರೆ ಮೌಸಿನರಾಮ್ ಅಂಥದ್ದು ಭಾರತದಲ್ಲೇ ಅತ್ಯಂತ ಹೆಚ್ಚು ಮಳೆ ಬೀಳುವಂಥ ಸ್ಥಳವಾಗಿದೆ. ನೆಕ್ಸ್ಟ್, ಕಾವೇರಿ ನದಿ ಈ ರಾಜ್ಯದ ಪ್ರಮುಖ ನದಿಯಾಗಿದೆ. ಕಾವೇರಿ ನದಿಯು ಯಾವ ರಾಜ್ಯದ ಪ್ರಮುಖ ನದಿಯಾಗಿದೆ ಅಂತಂದಾಗ ಇದು ಕರ್ನಾಟಕದ ಪ್ರಮುಖ ನದಿಯಾಗಿದೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 13, ಧಾರವಾಡ ಇದು ಕರ್ನಾಟಕದ ಡ್ಯಾಶ್ ನಗರಿಯಾಗಿದೆ. ಆಪ್ಷನ್ ಮುದ್ರಣ ನಗರಿ, ಬಿಸಿಲು ನಾಡು, ಕುಂದಾನಗರಿ, ವಿದ್ಯಾನಗರಿ. ಆಪ್ಷನ್ ನಂಬರ್ ಇಲ್ಲಿ ಡಿ ಇಸ್ ದ ರೈಟ್ ಆನ್ಸರ್, ವಿದ್ಯಾನಗರಿ, ಧಾರವಾಡ. ಹಾಗಾದರೆ ಕುಂದಾನಗರಿ ಯಾವುದು? ಕುಂದಾನಗರಿ ಇದು ಬೆಳಗಾವಿ, ಮುದ್ರಣನಗರಿ ಗದಗ, ಬಿಸಿಲು ನಾಡು ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 14, ಭಾರತವು ಭೌಗೋಳಿಕವಾಗಿ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ? ಭಾರತದ ವಿಸ್ತೀರ್ಣ ಕೇಳಿದ್ದಾರೆ. 38,87,263 ಚದರ ಕಿಲೋಮೀಟರ್, 32,87,260 ಚದರ ಕಿಲೋಮೀಟರ್, 33,87,260 ಚದರ ಕಿಲೋಮೀಟರ್ ಹಾಗೂ 35,87,260 ಚದರ ಕಿಲೋಮೀಟರ್. ಇದರ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ. 32,87,263 ಇದು ಸರಿಯಾದಂಥ ಉತ್ತರ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 15, ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ಕೊಡಲಾಗುತ್ತದೆ? ದ್ರೋಣಾಚಾರ್ಯ ಪ್ರಶಸ್ತಿ ಯಾವ ಕ್ಷೇತ್ರಕ್ಕೆ ಕೊಡಲಾಗುತ್ತದೆ? ಇಲ್ಲಿ ಹಲವಾರು ಕ್ಷೇತ್ರಗಳು ಒಂದೊಂದು ಪ್ರಮುಖ ಪ್ರಶಸ್ತಿಗಳನ್ನು ಒಳಗೊಂಡಿವೆ. ಹಾಗೆ
ದ್ರೋಣಾಚಾರ್ಯ ಪ್ರಶಸ್ತಿಯು ಕೂಡ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿದೆ. ಹಾಗಾದರೆ ಆ ಕ್ಷೇತ್ರ ಯಾವುದು ಅಂದಾಗ ಅದು ಆಪ್ಷನ್ ನಂಬರ್ ಬಿ, ಕ್ರೀಡಾ ಕ್ಷೇತ್ರ. ಅದು ಕೂಡ ಕ್ರೀಡಾ ಕ್ಷೇತ್ರದಲ್ಲಿ ಯಾರು ಕ್ರೀಡೆಯನ್ನು ಕಲಿಸಿಕೊಡ್ತಾರೆ ಅಥವಾ ಹೇಳಿಕೊಡ್ತಾರೆ, ನಾವೇನು ಕೋಚ್ ಅಂತ ಕರಿತೀವಿ, ಅವರಿಗೆ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಕೊಡುತ್ತಾರೆ. ರಕ್ಷಣಾ ಕ್ಷೇತ್ರದಲ್ಲಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ, ಸಿನಿಮಾ ಕ್ಷೇತ್ರದಲ್ಲಿಯೂ ಕೂಡ ಹಲವಾರು ಪ್ರಶಸ್ತಿಗಳನ್ನು ಕೊಡ್ತಾರೆ. ಸಿನಿಮಾ ಕ್ಷೇತ್ರದಲ್ಲಿ ದಾದಾ ಸಾಹೇಬ್ ಫಾಲ್ಕೆ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ನೀಡ್ತಾರೆ. ಹಾಗಾದರೆ ರಕ್ಷಣಾ ಕ್ಷೇತ್ರಕ್ಕೆ ನೀಡುವಂಥ ಪ್ರಮುಖ ಪ್ರಶಸ್ತಿ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಕ್ವೆಶ್ಚನ್ ನಂಬರ್ 16, ಭಾರತದ ವಿದೇಶಾಂಗ ಸಚಿವರು ಯಾರು? ನೋಡಿ, ಭಾರತದ ವಿದೇಶಾಂಗ ಸಚಿವರು ಯಾರು ಅಂತಂದಾಗ ಆಪ್ಷನ್ ಗಮನಿಸಿ. ಶ್ರೀ ನರೇಂದ್ರ ಮೋದಿ, ಶ್ರೀ ಸಿದ್ದರಾಮಯ್ಯ, ಶ್ರೀ ಅಮಿತ್ ಶಾ, ಶ್ರೀ ಎಸ್ ಜಯಶಂಕರ್. ನೋಡಿ, ಸರಿಯಾದಂಥ ಉತ್ತರ ಯಾವುದು ಅಂದಾಗ ಆಪ್ಷನ್ ನಂಬರ್ ಡಿ, ಎಸ್ ಜಯಶಂಕರ್. ಇದು ಸರಿಯಾದಂಥ ಉತ್ತರ ಆಗ್ತದೆ. ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿಗಳು, ಶ್ರೀ ಸಿದ್ದರಾಮಯ್ಯ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳು, ಅಮಿತ್ ಶಾ ಅವರು ರಕ್ಷಣಾ ಮಂತ್ರಿಗಳು. ನೆಕ್ಸ್ಟ್, ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಭಾರತದಲ್ಲಿಯೇ ಅತ್ಯಂತ ಚಿಕ್ಕ ರಾಜ್ಯ ಯಾವುದು ಅಂತಂದಾಗ ಗಮನಿಸಿ. ಕೇರಳ, ಕರ್ನಾಟಕ, ಗೋವಾ, ತಮಿಳುನಾಡು. ಇದರಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗೋವಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 18, ವಿಶ್ವ ಚೆಸ್ ಚಾಂಪಿಯನ್ಶಿಪ್ 2024ರಲ್ಲಿ ನಡೆದಂಥದ್ದು. ಇದನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ಗಮನಿಸಿ. ಆಪ್ಷನ್ ಎ ಡಿಂಗ್ ಲಿರೇನ್, ಆಪ್ಷನ್ ಡಿ ಗುಕೇಶ್, ಆಪ್ಷನ್ ಸಿ ವಿಶ್ವನಾಥ್ ಆನಂದ್, ಆಪ್ಷನ್ ಡಿ ಆರ್ ಪ್ರಜ್ಞಾನಂದ. ಇದರ ಸರಿಯಾದಂಥ ಉತ್ತರ ಡಿ ಗುಕೇಶ್. ಹಾಗಾದರೆ ಡಿಂಗ್ ಲಿರೇನ್ ಅವರು ಡಿ ಗುಕೇಶ್ ಅವರ ಪ್ರತಿಸ್ಪರ್ಧಿಯಾಗಿ ಈ ಕ್ರೀಡೆಯಲ್ಲಿ ಭಾಗವಹಿಸಿದರು. ವಿಶ್ವನಾಥ್ ಆನಂದ್ ಅವರು ಕೂಡ 2000 ಇಸ್ವಿಯಲ್ಲಿ ವಿಶ್ವ ಚೆಸ್ ಚಾಂಪಿಯನ್ಶಿಪ್ ಗೆದ್ದವರಾಗಿದ್ದಾರೆ. ಆರ್ ಪ್ರಜ್ಞಾನಂದ ಕೂಡ ಭಾರತದ ಪ್ರಸಿದ್ಧ ಚೆಸ್ ಕ್ರೀಡಾಪಟು ಆಗಿದ್ದಾರೆ. ನೆಕ್ಸ್ಟ್, ಕ್ವೆಶ್ಚನ್ ನಂಬರ್ 19, ವಿಶ್ವ ಅರಣ್ಯ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತೇವೆ? ನೋಡಿ, ವಿಶ್ವ ಅರಣ್ಯ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಗಮನಿಸಿ. ಮಾರ್ಚ್ 22, ಮಾರ್ಚ್ 21, ಮಾರ್ಚ್ 23, ಸೆಪ್ಟೆಂಬರ್ 16. ಹಾಗಾದರೆ ವಿಶ್ವ ಅರಣ್ಯ ದಿನಾಚರಣೆ ಆಚರಣೆ ಮಾಡುವಂತಹ ದಿನಾಂಕ ಯಾವುದು ಅಂತಂದಾಗ ಇದರ ಸರಿಯಾದಂಥ ಉತ್ತರ ಮಾರ್ಚ್ 21. ಮಾರ್ಚ್ 21 ಸರಿಯಾದ ಉತ್ತರ. ಹಾಗಾದರೆ ಮಾರ್ಚ್ 22 ಏನು ವಿಶೇಷತೆ ಹೊಂದಿದೆ ಅಂತಂದಾಗ ಇದು ವಿಶ್ವ ಜಲ ದಿನಾಚರಣೆ ಹೊಂದಿದೆ. ಮಾರ್ಚ್ 23 ಇದು ವಿಶ್ವ ಹವಾಮಾನ ದಿನವಾಗಿದೆ. ಅದರಂತೆಯೇ ಸೆಪ್ಟೆಂಬರ್ 16 ವಿಶ್ವ ಓಜೋನ್ ರಕ್ಷಣಾ ದಿನವಾಗಿದೆ. ನೆಕ್ಸ್ಟ್, ಪ್ರಶ್ನೆ ಸಂಖ್ಯೆ 20, ಕರ್ನಾಟಕದ ನಾಡ ಹಬ್ಬ ಯಾವುದು? ಕರ್ನಾಟಕದ ನಾಡ ಹಬ್ಬ ಯಾವುದು ಅಂತಂದಾಗ ಗಮನಿಸಿ. ದೀಪಾವಳಿ, ಆಪ್ಷನ್ ಎ ದೀಪಾವಳಿ, ಆಪ್ಷನ್ ಬಿ ನಾಗರ ಪಂಚಮಿ, ಆಪ್ಷನ್ ಸಿ ದಸರಾ, ಆಪ್ಷನ್ ಡಿ ಮಕರ ಸಂಕ್ರಾಂತಿ. ಇದರ ಸರಿಯಾದಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ನಂಬರ್ ಸಿ ದಸರಾ. ಇದು ಕರ್ನಾಟಕದ ನಾಡ ಹಬ್ಬವಾಗಿದೆ. ನಾಡ ಹಬ್ಬ ದಸರಾ ಅಂತೆ ಇದು ವಿಶ್ವ ಪ್ರಸಿದ್ಧವಾದಂಥ ಹಬ್ಬವಾಗಿದೆ. ಇಲ್ಲಿವರೆಗೆ ನಾವು ಮುಂದೆ ಬರ್ತಕ್ಕಂತಹ ಮೂಡುಬಿದಿರೆ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಪರೀಕ್ಷೆ ಮತ್ತು ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ 6ನೇ ತರಗತಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಿದ್ವಿ. ಯಾರೆಲ್ಲ ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಲೈಕ್, ಶೇರ್
ಮಾಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.